ರಾಕೇಶ್ ಅವರು ಏನಾದ್ರು ಅವರ ಆಸೆ ಅಥವಾ ಗೋಲ್ ಏನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ರ, ಅಮ್ಮ ನಾನು ದೊಡ್ಡವನಾದ್ಮೇಲೆ ಇದಾಗ್ತೀನಿ? ಅವ್ನ ಡ್ಯಾನ್ಸ್ ಕ್ಲಾಸಲ್ಲಿ ಕೆಲವು ಹೆಣ್ಮಕ್ಳಿದ್ರು, ತುಂಬಾ ಬಡತನದಿಂದ ಬಂದಂತ ಹೆಣ್ಮಕ್ಳುಗಳಿದ್ರು. ಅಂದ್ ಅವ್ರ ಮದ್ವೆ ಎಲ್ಲ ಮಾಡ್ಬೇಕು ನಾನು ನಿಂತ್ಕೊಂಡು. ಆತರ ತುಂಬಾ ಕನಸುಗಳು ಇಟ್ಕೊಂಡಿದ್ದಂತ ಹುಡುಗ. ಅವ್ರಿಬ್ರು ಅಣ್ಣ ತಮ್ಮ ಬಾಂಡಿಂಗ್ ಹೇಗಿತ್ತು ಇಬ್ರದ್ದು? ನಾವಾದ್ರೂ ಒಂದ್ 2 ದಿನ ಮನೆಗೆ ಹೋಗ್ಬಿಟ್ಟು ಬಂದ್ವಿ. ನನ್ ದೊಡ್ಡವನ್ ಮನೆಗೆ ಹೋಗ್ಲಿಲ್ಲ, ಬಂದವನ್ ಹಾಸ್ಪಿಟ್ಲಿಗೆ 45ನೇ ದಿನಾನೇ ಅವ್ನ ಆಚೆ ಬಂದಿದ್ದು. ಅವ್ನ ಜೊತೆಗೆ ಇದ್ಬಿಟ್ಟ, ಹೇಳಿಲ್ವಾ, ರಾಮ ಲಕ್ಷ್ಮಣರ ತರ ಇದ್ರು ಅವರು. ಕಣ್ಮುಂದೆನೆ ಹೇಳದ್ನಲ್ಲ, 45 ದಿನದಲ್ಲಿ ನರಕ ಅನ್ನೋದು ಎಲ್ಲಿದೆ ಅಂತ ನೋಡ್ಬಿಟ್ವಿ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಇನ್ನು ರಾಕೇಶ್ ಅವರು ಏನಾದ್ರು ಅವರ ಆಸೆ ಅಥವಾ ಗೋಲ್ ಏನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ರ, ಅಮ್ಮ ನಾನು ದೊಡ್ಡವನಾದ್ಮೇಲೆ ಇದಾಗ್ತೀನಿ, ಈ ತರ ಮಾಡ್ತೀನಿ? ಅವನ್ಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಪ್ರಾಣ. ಡ್ಯಾನ್ಸ್ ಅಂದ್ರೇನೆ ಪ್ರಾಣ. ಈಗ್ಲೂ ನನ್ಗೇನಾದ್ರು ಮ್ಯೂಸಿಕ್ ಅದು ಅಂದ್ರೆ, ನನಗೂ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಕಲಿಬೇಕು ಅನ್ನೋ ಹುಚ್ಚಿತ್ತು. ನಮ್ಮ ತಾಯಿ ಏನು ಕಲಿಸ್ಲಿಲ್ಲ, ಅಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇರ್ಲಿಲ್ಲ. ನಾನು ಯಾವುದನ್ನು ಶಾಸ್ತ್ರೀಯವಾಗಿ ಏನು ಕಲ್ತಿಲ್ಲ, ಆದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ. ಅದು ಅವನಿಗೂ ಬಂದಿತ್ತು. ಡ್ಯಾನ್ಸ್ ಅಂದ್ರೆ ಪ್ರಾಣ. ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ತಗೋತಿದ್ದ. ಅವನ ಆಂಬಿಷನ್ ಏನಿತ್ತು ಅಂದ್ರೆ, ಒಂದು ದೊಡ್ಡ ಸ್ಕೂಲ್ ಓಪನ್ ಮಾಡಬೇಕು. ಕಲಿಯಕ್ಕೆ ಯಾರಿಗೆ ಆಸಕ್ತಿ ಇದ್ದು ಅವ್ರ ಕೈಲಿ ಶಕ್ತಿ ಇಲ್ಲ ಅಂಥವ್ರಿಗೆ ಫ್ರೀಯಾಗಿ ನಾನು ಡ್ಯಾನ್ಸ್ ಹೇಳ್ಕೊಡ್ಬೇಕು. ಹೆಣ್ಮಕ್ಳುಗಳು ಯಾರಿಗೆ ಅವ್ನಿಗೆ ಫಸ್ಟ್ ಅದೊಂದಿತ್ತು. ಆಮೇಲೆ ಅವನ ಡ್ಯಾನ್ಸ್ ಕ್ಲಾಸಲ್ಲಿ ಕೆಲವು ಹೆಣ್ಮಕ್ಳಿದ್ರು, ತುಂಬಾ ಬಡತನದಿಂದ ಬಂದಂತ ಹೆಣ್ಮಕ್ಳುಗಳಿದ್ರು. ಅಂದ್ ಅವ್ರ ಮದ್ವೆ ಎಲ್ಲ ಮಾಡ್ಬೇಕು ನಾನು ನಿಂತ್ಕೊಂಡು. ಅವ್ರಿಗೆ ಒಳ್ಳೆ ಲೈಫ್ ಕೊಡ್ಬೇಕು. ಆತರ ತುಂಬಾ ಕನಸುಗಳು ಇಟ್ಕೊಂಡಿದ್ದಂತ ಹುಡುಗ. ಅವರು ದೊಡ್ಡವರ? ಚಿಕ್ಕವನ್ ಎರಡನೇ ಮಗ. ದೊಡ್ಡವ್ರ ಹೆಸರು ಚಂದನ್ ರಾಜ್ ಅಂತ. ಚಂದನ್ ರಾಜ್, ರಾಕೇಶ್ ಹೇಳಿ. ಓಕೆ, ಅವರಿಬ್ರು ಅಣ್ಣ ತಮ್ಮ ಬಾಂಡಿಂಗ್ ಹೇಗಿತ್ತು ಇಬ್ರದ್ದು? ಅಯ್ಯೋ, ಅವರು ತುಂಬಾ ಚೆನ್ನಾಗಿದ್ರು. ಬಟ್ ಯಾವಾಗ್ಲೂ ಕಿತ್ತಾಡೋರು, ನಾವೇನು ಹಿಂಗ್ ಕಿತ್ತಾಡ್ತಾರೆ ಅಂತ. ಆದ್ರೆ ಅವರು ಹೇಳಿದ್ರೆ ಇನ್ನರಲ್ಲಿ ತುಂಬಾನೇ ಹತ್ರವಾಗಿದ್ರು. ನನಗೆ ಅದು ಗೊತ್ತಾಗಿದೆ ಹಾಸ್ಪಿಟ್ಲಲ್ಲಿ. ನಾವು ಯಾವಾಗ 45 ದಿನ ಹಾಸ್ಪಿಟ್ಲಲ್ಲಿ ಇದ್ದಾಗ, ನಾವಾದ್ರೂ ಒಂದ್ 2 ದಿನ ಮನೆಗೆ ಹೋಗ್ಬಿಟ್ಟು ಬಂದ್ವಿ. ನನ್ ದೊಡ್ಡವನ್ ಮನೆಗೆ ಹೋಗ್ಲಿಲ್ಲ, ಬಂದವನ್ ಹಾಸ್ಪಿಟ್ಲಿಗೆ 45ನೇ ದಿನಾನೇ ಅವ್ನ ಆಚೆ ಬಂದಿದ್ದು. ಅವ್ನ ಜೊತೆಗೆ ಇದ್ಬಿಟ್ಟ, ಹೇಳಿಲ್ವಾ, ರಾಮ ಲಕ್ಷ್ಮಣರ ತರ ಇದ್ರು ಅವರು. ಲಕ್ಷ್ಮಣನು ರಾಮನಿಗಷ್ಟು ಸೇವೆ ಮಾಡಿದ್ನೋ ಅಲ್ವಾ, ನನ್ ದೊಡ್ಡ ಮಗ ತಮ್ಮನಿಗಷ್ಟು ಸೇವೆ ಮಾಡ್ದ. ಅಮ್ಮ, ಈ ತರ ಪರಿಸ್ಥಿತಿಗಳು ಪಾಪ ನಿಮ್ ನೋವು ನಮ್ಗೆ ಅರ್ಥ ಆಗುತ್ತೆ. ಈಗ ಎಷ್ಟೋ ಆಸ್ಪತ್ರೆಗಳಲ್ಲಿ ಕೂಡ ವೈದ್ಯರ ನಿರ್ಲಕ್ಷ್ಯ, ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಎಷ್ಟೋ ಘಟನೆ ನಡೀತಾ ಇದೆ. ಅದೇ ರೀತಿ ಈಗ ಹೆರಿಗೆ ಆಗುವಾಗ ಆಗಿರ್ಬೋದು, ಹೆಣ್ಮಗಳೇ ಸತ್ತೋಗ್ಬಿಡ್ತಾಳೆ, ಮಗು ಸತ್ತೋಗ್ಬಿಡತ್ತೆ. ಇವಾಗ ನಿಮ್ಗಾಗಿರುವಂತ ಈ ನೋವು ಈ ತರ ಆಗ್ತಾ ಇದ್ರು ಕೂಡ ಯಾಕೆ ಇನ್ನೂ ಮುನ್ನೆಚ್ಚೆತ್ಕೊಳ್ತಾ ಇಲ್ಲ? ಯಾಕೆ ಅದ್ರ ಮೇಲೆ ಮುನ್ನೆಚ್ಚೆತ್ಕೊಳ್ಳಿಲ್ಲ, ಆಕ್ಷನ್ ತಗೊಳ್ತಾ ಇಲ್ಲ? ಆಕ್ಷನ್ ತಗೋಬೇಕು, ಮುನ್ನೆಚ್ಚೆತ್ಕೋಬೇಕು ಅನ್ನೋರೇ ದುಡ್ಡು ತಿಂತಾ ಇದಾರಲ್ಲ, ಅದಕ್ಕೆ ಮಿಂಗಲ್ ಆಗಿದ್ದಾರೆ. ಈಗ ನೋಡಿ, ಅಂತ ದೊಡ್ಡ ಹಾಸ್ಪಿಟ್ಲ್ ವಿರುದ್ಧ ನಮ್ಮಂತವ್ರು ಏನು ಹೋರಾಡಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅವ್ರು ಹೆಂಗ್ ಮಾಡ್ಬಿಟ್ರು ನಮ್ಮನ್ನ ಅಂದ್ರೆ, ಹಿಂಗ ಆಗ್ತಿದೆ ಅಂತ ಗೊತ್ತಾ, ಕೂರ್ಸಿ ನಮ್ಮನ್ನ ಸೈಕಲಾಜಿಕಲ್ ಆಗಿ, ನಮ್ಮನ್ನ ಮೆಂಟಲಿ ನಮ್ಮನ್ನ ಏನೋ ಅಂತ, ನಾವ್ ಏನು ಕ್ವಶನ್ನೇ ಕೇಳಬಾರ್ದು ಅನ್ನೋ ತರ ಸೈಕಲಾಜಿಕಲ್ ಡಾಕ್ಟರ್ನ ಕರ್ಕೊಂಬಂದು ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿಸಿ, ಅವ್ರದ್ದೇನೋ ಇದ್ ಮಾಡಿಸಿ ನಮ್ಮನ್ನ ನಾವ್ ಏನು ಮಾತಾಡೋ ಪರಿಸ್ಥಿತಿ. ಅದು ನಮ್ಗೆ ಹೇಳಕ್ಕಿಂತ ಅದು ಅನುಭವಿಸೋದಿದೆಯಲ್ಲ, ಬಹಳ ವಿಚಿತ್ರ. ಅದನ್ನ ಅನುಭವಿಸ್ತಾರಿಗೆ ಗೊತ್ತಾ. ನಾವೇನು ಕ್ವಶನ್ ಕೇಳೋದು ನಮ್ಗೇನು ಕೊಡ್ಲೇ ಇಲ್ಲ ಅವರು. ಆ ಪ್ರತಿಯೊಂದು ಆಪರೇಷನ್ ಆದಾಗ್ಲೂ ಅದ್ರದ್ದೊಂದು DVD ಕೊಡ್ಬೇಕು. ಏನು ಕೊಡ್ಲಿ, ನಾವು ಕೇಳೋದಕ್ಕೆ ಬಾಯೇ ಬರ್ದೇ ಇರೋ ಹಂಗೆ ಮಾಡ್ಬಿಟ್ರು. ಏನೋ ಮಾಟ ಮಂತ್ರ ಅಂತಾರಲ್ಲ, ಆ ತರ ಮಾಡ್ಬಿಟ್ರು ನಮ್ಮಂತವ್ರು. ಎಷ್ಟೋ ಜನ ನಮ್ಮ ಕಣ್ಮುಂದೆನೆ ಹೇಳದ್ನಲ್ಲ, 45 ದಿನದಲ್ಲಿ ನರಕ ಅನ್ನೋದು ಎಲ್ಲಿದೆ ಅಂತ ನೋಡ್ಬಿಟ್ವಿ. ನಾವಾಗ ತಿಳ್ಕೊಂಡಿದ್ದಷ್ಟೇ, ಮನುಷ್ಯನ್ಗೆ ಆರೋಗ್ಯ ಮುಖ್ಯ. ಯಾರ ಮೇಲೆ ಏನ್ ದ್ವೇಷ ಸಾಧಿಸಿ ನಮ್ಮ ಪ್ರಯೋಜನ? ಒಂದಿನ ಎಲ್ರೂ ಹೋಗ್ಬೇಕು. ಏನೇ ದ್ವೇಷ ಇದ್ರು ಮರ್ತು ಬಿಟ್ರಿ, ಚೆನ್ನಾಗಿರ್ರಿ ಅನ್ನೋದು ಅಷ್ಟೇ, ಆರೋಗ್ಯವಾಗಿರ್ರಿ ಅಷ್ಟೇ. ಎಲ್ರ ಹತ್ರ ನಗ್ನಗ್ತಾ ಸಂತೋಷವಾಗಿರ್ಲಿ ಅನ್ನೋದೇ ನಾನು ಎಲ್ರಿಗೂ ಹೇಳೋದು. ಯಾಕೆಂದ್ರೆ ಹಾಸ್ಪಿಟ್ಲ್ ಅಂತ ಹೋದ್ರೆ ನಿಮ್ಮನ್ನ ನೀವು ಏನೇ ಮಾಡಿ, ನಮ್ಮ ಕಣ್ಣು ಮುಂದೆ ಎಷ್ಟೋ ಮಕ್ಕಳು ಹುಟ್ಟೋದ್ರು, ಎಷ್ಟೋ ಗಂಡ ಪಾಪ ಬಸ್ರಿ ಹೆಂಗ್ಸು ಗಂಡ ಸತ್ತೋದ, ಇಲ್ಲಿ ಅವಳಿಗೆ ಡೆಲಿವರಿ. ಆ ಥರ ನಾವು ನೋಡಿದ್ದದು. ಈ ಥರ ಎಷ್ಟೋ ಆಗ್ತಿದೆ, ದಿನ ಆಗ್ತಿದೆ, ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಆಗ್ತಿದೆ. ಈಗ ಅದೆಲ್ಲ ಏನಂದ್ರೆ ಮೆಕ್ಯಾನಿಕಲ್, ದುಡ್ಡೊಂದಿದ್ರೆ ಅವ್ರು ಏನೋ ಕೇರ್, ಅವ್ರಿಗೇನು ಅನ್ಸೋದು ಇಲ್ಲ ಅವ್ರುಗಳಿಗೆ. ಹಾಗೆ ಮಾಡ್ಬಿಡ್ತಾರೆ.